ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಲರಾಮುಂಡು ಸುಹೃದ್ ಬಂಧುಜನ ದರ್ಶನಾರ್ಥಮೈ ವ್ರೇಪಲ್ಯ ಕುಂಬೋವುಟ. ಕೆಲವು ದಿನಗಳಾದ ಮೇಲೆ ಬಲರಾಮ ತಾನು ಆಡಿ ಬೆಳೆದಂತಹ ಆ ಗೋಕುಲಕ್ಕೆ ಹೋಗಿ ತನ್ನ ಬಾಲ್ಯ ಸ್ನೇಹಿತರು, ಅಲ್ಲಿ ಇದ್ದಂತಹ ಗೊಲ್ಲತಿಯರು ಎಲ್ಲರನ್ನೂ ಕಂಡು ಬರಬೇಕು ಅಂತ ಅಪೇಕ್ಷೆ ಆಯಿತು ಅವನಿಗೆ. ಅಲ್ಲಿಗೆ ಹೊರಟಿದ್ದಾನೆ. ಪ್ರತಿಯೊಬ್ಬರಿಗೂ ಅಷ್ಟೆ, ಯಾವ ನೆನಪು ಚೆನ್ನ ಅಂದರೆ ಬಾಲ್ಯದ ನೆನಪು ಅತ್ಯಂತ ಸುಮಧುರವಾಗುತ್ತೆ. ಆ ರೀತಿಯಾಗಿ ಬಲರಾಮ ಹೊರಟಿದ್ದಾನೆ. ನರನಾಥ ವಿನುಮೊಕನಾಡು ತಾಲಾಂಕೊಂಡು ಚುಟ್ಟಾಲ ಬಂದುಲನ್ ಜೂಚು ಬೇಡ್ಕ ಸುಂದರ ಕಾಂಚನ ಸ್ಯಂದನಾರೂಡುಂಡೈ ಭಾಸಿಲ್ಲು ಚುನ್ನ ವ್ರೇಪಲ್ಲೆ ಕರಿಗಿ ಚಿರಕಾಲ ಸಂಗತ ಸ್ನೇಹುಲೈ ಗೋಪಾಂಗನಾನಿಕರ ಮಾಲಿಂಗನములు సముచిత సత్కృతుల్ సలుపంగై కొని ಮಹೋತ್ಸುಕಲೀಲ ನಂದ ಯಶೋದಲುಕುನು. ಒಂದು ದಿವಸ ತಾಳಾಂಕನಾದಂತಹ ಅಂದರೆ ತಾಳಧ್ವಜನಾದಂತಹ ಆ ಬಲರಾಮ ಬಂಧು ಜನರನ್ನ, ತನ್ನ ಜೊತೆಯಲ್ಲಿ ಬೆಳೆದವ್ರನ್ನ ಎಲ್ಲರನ್ನು ನೋಡಬೇಕು ಅಂತ ಚೂಚು ಬೇಡ್ಕ, ಎಲ್ಲರನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಸುಂದರ ಕಾಂಚನ ಸ್ಯಂದನಾರೂಢುಂಡೈ ಸುಂದರವಾದಂತಹ ಒಂದು ಬಂಗಾರದ ರಥವನ್ನು ಏರಿ ಹೊರಟ. ಈಗ ಅವನು ರಾಜ, ದ್ವಾರಕಾಧೀಶ, ಕೃಷ್ಣ ಬಲರಾಮರಿಬ್ಬರು. ಆದ್ದರಿಂದ ಆ ಈಗಿನ ಅಂತಸ್ತಿಗೆ ಸರಿಯಾಗಿ ಒಂದು ಬಂಗಾರದ ರಥದಲ್ಲಿ ಕುಳಿತು ಹೊರಟ. ಸ್ಯಂದನಾರೂಢುಂಡೈ ಭಾಸಿಲ್ಲು ಚುನ್ನ ವ್ರೇಪಲ್ಲೆ ಕರಿಗಿ, ಅಷ್ಟು ವಿರಾಜಮಾನವಾಗಿದ್ದಂತಹ ಗೋಕುಲಕ್ಕೆ ಹೋದ. ಚಿರಕಾಲ ಸಂಗತ ಸ್ನೇಹುಲೈ ಗೋಪಾಂಗನಾನಿಕರ ಆಲಿಂಗನములు ಸಮುಚಿತ ಸತ್ಕೃತುಲ್ ಸಲುಪಂಗೈಕೊನಿ. ಇವನನ್ನ ಕಂಡ ತಕ್ಷಣ ಚಿರಕಾಲದಿಂದ ಇವರನ್ನೆಲ್ಲ ಅಷ್ಟು ಅತ್ಯುತ್ಕಟವಾಗಿ ಪ್ರೀತಿಸುತ್ತಿದ್ದಂತಹ ಯಾದವರು, ಗೋಪಾಂಗನಾನಿಕರಗಳು ಅಂತಂದ್ರೆ ಗೋಪಿಯರು, ಗೊಲ್ಲ ಬಾಲಕರು, ಹಿರಿಯರು ಎಲ್ಲರೂ ಓಡ್ ಬಂದ್ರು. ಆಲಿಂಗನ ಮಾಡ್ಕೊಳ್ಳೋಷ್ಟು ಸಲಿಗೆ ಇದ್ದವರು ಆಲಿಂಗನ ಮಾಡಿಕೊಂಡ್ರು. ಕಣ್ಣಲ್ಲೇ ಒಂದು ಪ್ರೇಮ ತೋರಿಸ್ತಕ್ಕಂತಹ ಗೊಲ್ಲ ಯುವತಿಯರು ಕಣ್ಣಲ್ಲೇ ತೋರಿಸಿದ್ರು. ಓ ಬಲರಾಮ ಬಂದ ಅಂತಂದ್ಬಿಟ್ಟು ಹಿರಿಯರಾದರೆ ಆಶೀರ್ವದಿಸಿದ್ರು. ನಾನಾ ರೀತಿಯಲ್ಲಿ ಅವನ ಬಂದದ್ದನ್ನು ಕಂಡು ಅತ್ಯಂತ ಆನಂದಭರಿತರಾಗಿ ಸ್ವಾಗತ ಮಾಡಿದ್ರು. ಮಹೋತ್ಸಕ ಲೀಲ ನಂದ ಯಶೋದಲುಕುನು. ಆ ನಂದ ಮತ್ತೆ ಯಶೋದೆಯರಿಗೆ ಎಷ್ಟು ಆನಂದವಾಗಿರಬೇಡ. ತೊಡೆ ಮೇಲೆ ಆಡಿಸಿ ಎತ್ತಿ ಆಡಿಸಿ ಅನ್ನ ತಿನ್ನಿಸಿ ಬೆಳೆಸಿದಂತಹ ಲಾಲಿಸಿದ ಮಕ್ಕಳು ಬಲರಾಮ ಬಂದದ್ದನ್ನು ಕಂಡು ಬಹಳ ಆನಂದವಾಯಿತು. ವಂದನಂಬಾಚರಿಂಚಿನ ವಾರು ಮೊದ ಮಂದಿ ಬಿಗಿಯಾರ ಗೌಗೆಳ್ಳನೊಂದಂಜೇರ್ಚಿ ಸಮತ ದೀಪಿಂಚಿ ಅಂಕಪೀಠಮುನಂಜೇರ್ಚಿ ಶಿರಮು ಮೂರ್ಕೊನಿ ಚುಬುಕಂಬು ಗರಮು ಪುಣಿಕಿ. ಬಂದಂತಹವನೇ ಬಲರಾಮ ನಂದ ಯಶೋಧೆಯರಿಗೆ ವಂದನವನ್ನ ಆಚರಿಸ್ತಾ, ಅಂದ್ರೆ ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸಿದ್ದ, ಶಿರಬಾಗಿ ನಮಸ್ಕಾರ ಮಾಡಿದ. ಅವರಿಗೆ ಆನಂದ ಆಗೋಯ್ತು. ಬಿಗಿಯಾರ ಗೌಗಿಳ್ಳನೊಂದಂಜೇರ್ಚಿ, ಆನಂದದಿಂದ ತಬ್ಬಿಕೊಂಡು ಸಮತ ದೀವಿಂಚಿ, ಚೆನ್ನಾಗಿರು ಮಗು, ದೀರ್ಘಾಯುಷ್ಮಂತನಾಗು, ಆರೋಗ್ಯವಂತನಾಗು, ಐಶ್ವರ್ಯವಂತನಾಗು, ಎಲ್ಲ ಹೃತ್ಪೂರ್ವಕವಾಗಿ ಅವನನ್ನ ಆಶೀರ್ವದಿಸಿ ಅಂಕಪೀಠಮುನಂಜೇರ್ಚಿ, ತೊಡೆ ಮೇಲೆ ಕುಳ್ಳಿರಿಸ್ಕೊಂಡು ಶಿರಮು ಮೂರ್ಖೊನಿ, ನೆತ್ತಿಯನ್ನ ಅಘ್ರಾಣಿಸಿದರು. ಚುಬುಕಂಬು ಗರಮು ಪುಣಿಕಿ, ಆ ಗಲ್ಲವನ್ನ ನೇವರಿಸಿದರು ನಂದ ಯಶೋಧೆಯರು. ಎತ್ತಿ ಆಡಿಸಿದ ಮಗು, ಅದೆಷ್ಟು ಮಾತ್ರ ವಾತ್ಸಲ್ಯ ತೋರಿಸಿದ್ಲೋ ಏನು ಕಥೆಯೋ ಯಶೋಧೆ. ನಂದ ರಾಜನು ಕೂಡ ಅಷ್ಟೆ, ತನ್ನ ಮಕ್ಕಳು ಕೃಷ್ಣ ಬಲರಾಮರು ಅನ್ನೋ ಒಂದು ಇದರಲ್ಲೇ ಸಾಕಿರ್ತಾರಲ್ಲ, ಆ ಸಾಕಿದ ಮಮಕಾರದಿಂದ ಅವನನ್ನ ಆಪ್ಯಾಯತೆಯಿಂದ ಆಶೀರ್ವದಿಸಿ ನೆತ್ತಿ ಅಘ್ರಾಣಿಸಿ ಅವನ ಗಲ್ಲವನ್ನು ನೇವರಿಸಿ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮರಿಯು ನಾನಂದ ಬಾಷ್ಪಧಾರಾಸಿಕ್ತ ಕಪೋಲಯುಗಳಂಬುಲ ತೋಡಂ ಗುಶಲ ಪ್ರಶ್ನಂಬುಗಾನಿಟ್ಲನಿರಿ ಅನ್ನ ನೀವುನೂ ನೀ ಚಿನ್ನಿತಂಡಗುವೆ నుండును లెస్సన్నవారే
మమ్మెప్పుడు నరసి రక్షింపవలయు మాకు నేడు గడయు మీరు కాక ఎరులుగలరే ఎని సముచిత ಸಂಭಾಷಣಂಬುಲು ಬೃದ್ದು ಬುಚ್ಚುಚುಂಡುನಂತ. ಎಷ್ಟು ಆನಂದ ಆಗೋಯ್ತು ಅಂತಂದ್ರೆ, ಮಕ್ಕಳನ್ನ ಮುದ್ದು ಮಾಡಬೇಕಾದ್ರೆ ಕೆನ್ನೆ ಗಿಂಡುತ್ತಾರೆ, ಮತ್ತೆ ಈ ಗಲ್ಲನ್ನ 5 ಬೆರಳಲ್ಲೂ ಹೀಗೆ ಹಿಡಿದು ಗಿಂಡ್ತಾರೆ. ಅದು ಒಂದು ಮಕ್ಕಳ ಮೇಲಿನ ಮಮಕಾರ ತೋರಿಸ್ತಕ್ಕಂಥ ಒಂದು ರೀತಿ. ಆ ರೀತಿ ಯಶೋದೆ ಹಾಗೂ ನಂದಗೋಪ ಇಬ್ರು ಕೂಡ ಇಷ್ಟು ಬೆಳೆದಂತ ಬಲರಾಮನಿಗೆ ಚುಬುಕಂಬು ಗರಮು ಪುಣಿಕಿ ಅಂತಾರೆ. ಅಂದ್ರೆ ಚುಬುಕ ಗಲ್ಲಕ್ಕೆ ಹೀಗೆ ಹಿಡಿದು ಗಲ್ಲ ಹಿಂಡೋದು. ಮರಿಯು ಆನಂದ ಬಾಷ್ಪ ಧಾರಾಸಿಕ್ತ ಕಪೋಲಯುಗಳಂಬುಲತೋಡಂ, ಕಣ್ಣಲ್ಲಿ ಆನಂದದ ಕಂಬನಿ ಹರಿತಾ ಇದೆ, ಧಾರೆಯಾಗಿ ಹರಿತಾ ಇದೆ. ಕಪೋಲಯುಗಳಂಬುಲತೋಡಂ, ಆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಕುಶಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕುಶಲ ಪ್ರಶ್ನಂಬುಗ ನಿಟ್ಲನಿರಿ, ಏನು ಅನ್ನ ನೀವುನು ನೀ ಚಿನ್ನಿ ತಮ್ಮುಂಡಗುವೆನ್ನುಂಡನು ಲೆಸ್ಸೆನ್ನವಾರೆ. ಪುಟ ಚೆನ್ನಾಗಿದ್ದೀರೇನೋ ನೀನು, ಆಮೇಲೆ ನಿನ್ ಚಿಕ್ಕ ತಮ್ಮ ಅವನು ಕೃಷ್ಣ. ವೆನ್ನ ಅಂತಂದ್ರೆ ಶ್ರೀಹರಿ, ವೆನ್ನುಡು ಅಂತಂದ್ರೆ ಶ್ರೀಹರಿ. ಸೊ ಅವನು ಕೃಷ್ಣ, ಆಮೇಲೆ ನೀನು ಚೆನ್ನಾಗಿದ್ದೀರಲ್ವಾ, ನಮ್ಮನ್ನ ಯಾರಪ್ಪ ನೋಡ್ಕೊಳ್ಳೋರು. ಮಮ್ಮೆಪ್ಪುಡು ನರಸಿ ರಕ್ಷಿಂಪವಲಯು ಮಾಕು ನೇಡು ಗಡೆಯು ಮೀರು ಕಾಕ ಎರುಳುಗಲರೆ, ನೀವಲ್ಲದೆ ನಮಗಿನ್ಯಾರಪ್ಪ ಇದ್ದಾರೆ ದಿಕ್ಕು, ನಮ್ಮನ್ನ ನೀವೇ ಯಾವಾಗ್ಲೂ ಕಾಪಾಡಬೇಕು, ಆಯ್ತಾ ಅನಿ ಸಮುಚಿತ ಸಂಭಾಷಣಂಬುಲು ಬ್ರದ್ದು ಪುಚ್ಚುಚುಂಡುನಂತ. ಹಾಗೆ ಏನೋ ದೀರ್ಘವಾಗಿ ಅಲ್ಲಿನ ಯೋಗಕ್ಷೇಮ ಇಲ್ಲಿನ ಯೋಗಕ್ಷೇಮ ಎಲ್ಲ ಮಾತಾಡ್ಕೊಳ್ತಾ ಇದ್ರು. ಗೋಪಾಲ ಬರುಲು ಪ್ರಮದಂ ಬಾಪೋವನಿ ಮದಿ ನಿವರ್ತಿತಾಕಿಲ ಗೇಹ ವ್ಯಾಪಾರುಲಗುಚೋ ಹಲಧರು ಶ್ರೀಪಾದಂಬುಲಕು ನತುಲು ಸೇಸಿರಿ ವರುಸನ್. ನಂದ ಯಶೋದೆಯರ ಮಮಕಾರಯುಕ್ತವಾದಂತಹ ನಡವಳಿಕೆಯನ್ನ ನೋಡಿದ್ವಿ. ಈಗ ಗೋಪಾಲವರುಲು ಅಂದ್ರೆ ಯಾದವರು ಹಿರಿಯರೆಲ್ಲ, ಗೊಲ್ಲರಿದ್ರಲ್ಲ ಹಿರಿಯರು, ಅವರು ಆನಂದ ಆಗೋಯ್ತು. ಪ್ರಮದನ್ ಎಷ್ಟು ಖುಷಿಯಾಗೋಯ್ತು ಬಲರಾಮನ್ನ ನೋಡಿ. ಬಾಪೋ ಬನ್ನಿ, ಬಾಪು ಬಾಪು ಅಂದ್ರೆ ಜೈಕಾರದ ಥರ ಒಂಥರ, ಅದು ಆನಂದ ಉತ್ಸಾಹಗಳ ಒಂದು ಉದ್ಗಾರ ಅದು ಬಾಪು ಅನ್ನೋದು. ಎತ್ಕೊಂಡು ಭುಜದ ಮೇಲೆ ಕುಣಿದಾಡ್ಬಿಡ್ತಾರೆ. ಬಹಳ ವರ್ಷಗಳಾಗ್ಬಿಟ್ಟಿದ್ರೆ ನೋಡಿ ಹಳ್ಳಿ ಕಡೆ ಆನಂದದಿಂದ ಇಬ್ಬರು ಸೇರಿ ಎತ್ತಿ ಭುಜಗಳ ಮೇಲೆ ಕೂಡಿಸ್ಕೊಂಡು ಕುಣಿದಾಡ್ಬಿಡ್ತಾರೆ. ಮದಿ ನಿವರ್ತಿತ ಅಖಿಲ ಗೇಹ ವ್ಯಾಪಾರುಲಗುಚು, ಎಲ್ಲ ಮರ್ತು ಬಿಟ್ರು ಅವರ ವ್ಯಾಪಾರ, ಅವರು ಕುಶಲ, ಹಸು ಕಟ್ಟಿದಾರ, ವಾಪಸ್ಸು ಹಾಲು ಕರೆದಿದ್ದು ಮುಗಿತಾ, ಅವರ ತಾಪತ್ರೆ, ಸಂಸಾರ ತಾಪತ್ರೆಗಳೆಲ್ಲವನ್ನೂ ಮರ್ತು ಬಿಟ್ಟು ಆ ಹಲಧರನನ್ನ ಕಂಡು ಆನಂದ ಆಗೋಗ್ಬಿಡ್ತು. ಹಲಧರು ಶ್ರೀ ಪಾದಂಬುಲಕು ನತುಲು ಸೇಸಿರಿ ವರುಸನ್, ಎಲ್ಲರೂ ಒಬ್ಬೊಬ್ಬರೇ ಓಡ್ ಬರ್ತಾರೆ, ತಬ್ಬಿಕೊಳ್ತಾರೆ, ಎತ್ತಿ ಭುಜದ ಮೇಲೆ ಕೂಡಿಸ್ಕೊಳ್ತಾರೆ, ಬಾಪು ಬಾಪು ಅಂತಾರೆ, ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅತ್ಯಂತ ಆನಂದದಿಂದ ಆ ಬಲರಾಮನನ್ನ ಸತ್ಕರಿಸ್ತಾ ಇದ್ದಾರೆ ಗೋಪವರರೆಲ್ಲರೂ ಕೂಡ, ಗೋಪಾಲಕರೆಲ್ಲರೂ ಕೂಡ. ಸೀರಿಯುವಾರಿ ಕಿಂಗರುಡೋದಾರುಂಡೈ ನಡಪೆ సముచిత క్రియలంతన్ గోరితనాడు గోపకుమారులంజేచరచే బలుండు మందస్మితుండై నిజ సుందర దేహద్యుతిరజతాచల రుచులందెగడ రాముండు వారల్ భజింపనేంగి యొకచో నిజన విజన స్థలమున వసించి విలసిల్లు నెడన్. ಸೀರಿಯು, ಸೀರಿ ಅಂದ್ರೆ ಹಲಧರನಾದಂತಹ ಆ ಬಲರಾಮ ತನ್ನ ಜೊತೆಯಲ್ಲಿ ಆಡಿ ಬೆಳೆದಿದ್ದಂತಹ ಬಾಲ್ಯ ಸ್ನೇಹಿತರನ್ನ ಕಂಡು ಅವರೆಡೆಗೆ ಕರುಣೋದಾರನಾಗಿ ನಡ್ಕೊಂಡ. ಈಗಿನ ತನ್ನ ಅಂತಸ್ತಿಗೆಯನ್ನ ತೋರಿಸ್ಕೊಳ್ಳೋದಾಗ್ಲಿ, ದುರಹಂಕಾರದಿಂದ ಅವ್ರನ್ನೆಲ್ಲ ಏನೋ ಒಂದು ರೀತಿಯಾಗಿ ಅಗೌರವದಿಂದ ನೋಡೋದಾಗ್ಲಿ ಅಥವಾ ಲಘುವಾಗಿ ಕಾಣೋದಾಗ್ಲಿ ಮಾಡಲಿಲ್ಲ ಅವನು. ಕರುಣೋದಾರುಂಡೈ ನಡಪೆ ಸಮುಚಿತ ಕ್ರಿಯಲಂತ ಗೋರಿ ತನ ಯಾಡು ಗೋಪಕುಮಾರುಲನ್ ಜೇಚರಚಿ ಅಂತಂದ್ರೆ ಅವನು ದೂರ ದೂರ ಅಂತರ ಕಾಯ್ಕೊಳ್ಳಿಲ್ಲ. ತನಗೀಗ ಶ್ರೀಮಂತಿಕೆ ಬಂದಿದೆ ಅಂದ್ಬಿಟ್ಟು ಅಂತರವನ್ನೇನು ತೋರಿಸ್ದಿರ
ತನ್ನ ಜೊತೆ ಆಡಿ ಬೆಳೆದಂಥ ಕುಮಾರಕರಿರ್ತಾರಲ್ಲ, ಅವರ ಜೊತೆಯಲ್ಲಿ ಕೈ ಕೈ ಬೆರೆಸಿದ, ಜೇಚರಚಿ ಅಂದರೆ ಕೈ ಕೈ ಹಿಡ್ಕೊಂಡು ಕುಣಿದಾಡ್ದ, ಬೆನ್ನು ಭುಜಗಳನ್ನು ತಟ್ಟಿದ, ತಬ್ಬಿಕೊಂಡ, ಅಷ್ಟು ಚೆನ್ನಾಗಿ ಅವರ ಒಡನಾಡಿದ. ಮಂದಸ್ಮಿತುಂಡೈ ನಿಜ ಸುಂದರ ದೇಹದ್ಯುತಿ ರಜತಾಚಲ ರುಚುಲಂದೆಗಡ. ಆ ಬಲರಾಮನ ದೇಹ ಕಾಂತಿಗಳು ಹೇಗಪ್ಪ ಇತ್ತಂತೆ, ರಜತಾಚಲ ರುಚುಲಂದೆಗಡ ಅಂದರೆ ಆ ರಜತಾಚಲ ಬೆಳ್ಳಿಯ ಬೆಟ್ಟವಾದಂಥ ಹಿಮಾಚಲದ ಒಂದು ಕಾಂತಿಯನ್ನ ಹೀಯಾಳಿಸ್ತಾ ಇತ್ತಂತೆ ಇವನ ಮೈಕಾಂತಿ. ಅಂದರೆ ಅದಕ್ಕಿಂತ ಸುಂದರವಾದ ದೇಹಕಾಂತಿ ಇದ್ದಂಥ ಬಲರಾಮ ವಾರಲ್ ಭಜೀಂಪ ನೇಂಗಿ ಅವರ ಜೊತೆಯಲ್ಲೆಲ್ಲ ಆಟ ಆಡಿಕೊಂಡು ಕೂತ್ಕೊಂಡು ಎಲ್ಲರ ಜೊತೆಯಲ್ಲಿ ಒಂದು ಕಡೆ ವಿಜನ ಸ್ಥಳ ಮುನವಸಿಂಚಿ ವಿಲಸಿಲ್ಲು ನೆಡನ್, ಒಂದು ಈ ನಿರ್ಜನವಾದಂಥ ಪ್ರದೇಶಕ್ಕೆ, ಏಕಾಂತ ಪ್ರದೇಶಕ್ಕೆ ಹೋಗಿ ಆ ಗೊಲ್ಲರ ಒಂದು ಹಟ್ಟಿ ಅಂತಾರಲ್ಲ, ಆ ಗೊಲ್ಲರ ಹಳ್ಳಿಯಿಂದ ಸ್ವಲ್ಪ ದೂರವಾಗಿ ಒಂದು ಏಕಾಂತ ಪ್ರದೇಶದಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ ಈ ಬಲರಾಮ. ಚರಣ ಮೂಲಂಗನ ಕಸ್ಫುಟನು ಪುರಜಾಲ ಮುಗಲ್ಲನು ಚುಂ ಜಲಂಗ ಗರ ಮೂಲಗಂಕಣ ಮುಲ್ಮೊರೆಯನ್ ನಲಿಕೌನಸಿಯಾಡ ಕುಜಾಗ್ರಮೂಲನ್. ಚರಣ ಮೂಲಂ ಗನಕಸ್ಫುಟನು ಪುರ ಜಾಲ ಮುಗಲ್ಲನು ಚುಂ ಜಲಂಗ సరులు నటింపగురుల్ గునియన్ విలసన్ మణికుండల కాంతులు, మణికుండల కాంతులు విస్ఫురిత కపోలములన్ బెరయ వ్రజ సుందరులందరమందగతిన్, వ్రజ సుందరులందరమందగతిన్. చని బలభద్రుని శౌర్య సముద్రుని సంచిత పుణ్యున గణ్యునిం. చని బలభద్రుని శౌర్య సముద్రుని సంచిత పుణ్యున గణ్యునిం. జందన ఘన సార పటీర తుషార సుధారుచికాయు, సుధారుచికాయు విధేయు సుధాశన రిపు ఖండను సన్మణి మంటను. సార వివేకున శోకు మహాత్ముని గని గోపిక లోపిక లేక, గోపిక లోపిక లేక యదు ప్రభు నిట్ల నిరుత్కలికున్. గోపిక లోపిక లేక యదు ప్రభు నిట్ల నిరి ಉತ್ಕಲಿಕನ್. ಈ ಎರಡು ಪದ್ಯಗಳನ್ನ ತೆಲುಗು ಸಂಪ್ರದಾಯದಲ್ಲಿ ಅವರು ಹೇಗೆ ಹಾಡ್ತಾರೋ ಗೊತ್ತಿಲ್ಲ. ಈ ಒಂದು ಛಂದಸ್ಸಿನ ಹೆಸರು ಕವಿರಾಜ ವಿರಾಜಿತಮು ಅಂತ. ಅಂದರೆ ಕವಿರಾಜರಾದಂತಹವರು ತಮ್ಮೆಲ್ಲ ನೈಪುಣ್ಯವನ್ನು, ತಮ್ಮ ಕಲಾ ಕೌಶಲ್ಯ, ರಚನಾ ಕೌಶಲ್ಯವನ್ನು ಬಳಸಿ ಬರೆದಿರ್ತಕ್ಕಂತಹ ಇವೆರಡು ಪದ್ಯಗಳು ಅದರ ಒಂದು ಗತಿಯಲ್ಲೇ ಒಂದು ನೃತ್ಯದ ಒಂದು ಗತಿ ಇದೆ. ಚರಣಮುಲನ್ ಕನಕಸ್ಫುಟ ನೂಪುರ ಜಾಲಮು ಗಲ್ಲನು ಚುಂಜಲಂಗ. ಆ ಬಲರಾಮ ಹೋಗಿ ಏಕಾಂತ ಸ್ಥಳದಲ್ಲಿದ್ದಾನೆ ಗೋಪ ಬಾಲಕರೊಡನೆ. ಆ ಗೋಪಿಕೆಯರಿಗೂ ತಿಳಿತಲ್ಲ, ಗೋಪ ಯುವತಿಯರಿಗೆ ತಿಳಿತಲ್ಲ ಬಲರಾಮ ಬಂದಿದ್ದಾನೆ ಅಂತ. ಆನಂದದಿಂದ ಕುಣುದಾಡ್ಕೊಂಡು ಹೋಗ್ತಾ ಇದ್ದಾರೆ ಅವನನ್ನ ಕಾಣಲೆಂದು. ಅವರ ಚರಣಗಳಲ್ಲಿ ಕನಕಸ್ಫುಟ ನೂಪುರ ಜಾಲಮು, ಬಂಗಾರದ ಗೆಜ್ಜೆಗಳನ್ನು ಹಾಕ್ಕೊಂಡಿದ್ದಾರೆ. ಅವರು ಆನಂದದಿಂದ ಕುಣ್ಕೊಂಡು ಹೋಗ್ತಾ ಇದ್ರೆ ಅವಕ್ಕೂ ಆನಂದ ಆಗಿ ಘಲ್ ಘಲ್ ಅಂತ ತಮ್ಮ ಆನಂದವನ್ನ ಸೂಚಿಸ್ತಾ ಇವೆ ಅವು ಕೂಡ. ಇವರು ಹೊರಟಿದ್ದಾರೆ. ಚರಣ ಮುಲಂಗ್ ಗನಕಸ್ಫುಟ ನೂಪುರ ಜಾಲಮು ಗಲ್ಲನು ಚುಂಜಲಂಗ. ಕರಮುಲ ಕಂಕಣಮುಲ್ ಮೊರೆಯನ್, ಕೈಯಲ್ಲಿ ತೊಟ್ಟಿರತಕ್ಕಂತಹ ಬಳೆಗಳು ಕೂಡ ಅವರು
ವೇಗವಾಗಿ ಹೆಜ್ಜೆಗಳನ್ನಿಡ್ತಾ ಅಥವಾ ಅರ್ಥ ಓಡ್ತಾನೆ ಅವರ ಉತ್ಸಾಹ ಹೃದಯದಲ್ಲಿ ತುಂಬಿದ್ದಂಥ ಆನಂದ ಉಲ್ಲಾಸಗಳಿಂದ ಕುಣ್ಕೊಂಡೇ ಹೋಗ್ತಾ ಇದ್ದಾರೆ. ಅವರ ಕರಗಳಲ್ಲಿರ್ತಕ್ಕಂಥ ಕಂಕಣಗಳು ಗಲ್ ಅಂತ ಮುರಿತಾ ಇದೆ. ನಲಿಕವು ನಸಿಯಾಡನ್ ಗುಚಾಗ್ರಮುಲನ್ ಸರುಳು ನಟಿಂಪ. ಆ ಸೊಂಟ ಸಣ್ಣಗಿದ್ದಾರೆ ಸುಕುಮಾರಿಯರು, ಕೋಮಲೆಯರು. ಅವರು ಓಡ್ತಾ ಇದ್ರೆ ಅವರ ನಲಿಕ ನಸಿಯಾಡನ್ ಅಂದ್ರೆ ಸೊಂಟ ಬಳಕ್ತಾ ಇದೆ. ಕುಚಾಗ್ರಮುಲನ್ ಸರಳು ನಟಿಂಪ. ಆ ವಕ್ಷೋಜಗಳ ನಡುವೆ ಸಹಾರಗಳು ಅವು ಕೂಡ ವಾಲಾಡ್ತಾ ಇವೆ. ಗುರುಲ್ ಗುನಿಯನ್ ಅವರ ಮುಂಗುರುಳುಗಳು ಕುಣಿತಾ ಇದೆ. ವಿಲಸನ್ ಮಣಿಕುಂಡಲ ಕಾಂತುಲು ವಿಸ್ಫುರಿತ ಕಪೋಲಮುಲನ್ ಬೆರೆಯನ್. ಅವರು ಧರಿಸಿರ್ತಕ್ಕಂಥ ಮಣಿಕುಂಡಲಗಳು ಎಷ್ಟೋ ಉದ್ದುದ್ದು ಜುಮ್ಕಿಗಳು ಲೋಲಾಕಗಳು ಎಲ್ಲ ಹಾಕೊಂಡು ಓಡ್ತಾ ಇದ್ರೆ ಬೆಳಕು ಅದರ ಮೇಲೆ ಪ್ರತಿಫಲಿಸುತ್ತೆ. ಅದರ ಕಾಂತಿಗಳು ಅವರ ಅಂದವಾದಂತಹ ಕಪೋಲಗಳ ಮೇಲೆ ನಾಟ್ಯ ಮಾಡ್ತಾ ಇದೆ. ಆ ಕಾಂತಿಗಳು ಕಿವಿಗೆ ಧರಿಸಿರತಕ್ಕಂಥ ಕರ್ಣಾಭರಣದ ಮೇಲೆ ಬಿದ್ದ ಬೆಳಕಿನ ಪ್ರತಿಫಲನದ ಕಾಂತಿಗಳು ಇವರ ಕೆನ್ನೆಗಳ ಮೇಲೆ ಫಳ 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 ಅಂತ ಇದೆ. ಯಾವುದನ್ನಾದ್ರೂ ಪ್ರತಿಫಲಿಸ್ಬೇಕು ಅಂದ್ರೆ ನುಣುಪಾಗಿ ಅದು ಕೂಡ ಕಾಂತಿಯುಕ್ತವಾಗಿರ್ಬೇಕು. ಇಲ್ಲಿ ಹೋಗ್ತಾ ಇರ್ತಕ್ಕಂಥವರೆಲ್ಲ ನವ ಯುವತಿಯರು, ಸುಂದರವಾಗಿರ್ತಕ್ಕಂತಹವರು. ಅವರ ನುಣುಪಾದ ಕೆನ್ನೆಗಳ ಮೇಲೆ ಅವರ ಕರ್ಣಕುಂಡಲಗಳ ಕಾಂತಿಗಳು ನಾಟ್ಯ ಮಾಡ್ತಾ ಇದೆ. ವ್ರಜ ಸುಂದರರು ಅಂದರು ಅಮಂದಗತಿನ್. ನಿಧಾನಕ್ಕೆ ಹೋಗ್ಲಿಲ್ಲ, ಅವನನ್ನ ಕಾಣಬೇಕು ಅಂತ ಆತುರದಿಂದ ಆ ಒಂದು ಯಾವಾಗ ನೋಡ್ತೀವೋ ಅವನ್ನ ಅನ್ನತಕ್ಕಂತಹ ಒಂದು ಉತ್ಸಾಹ ಬೆರೆತಂತಹ ಸಂತೋಷದಿಂದ ವ್ರಜ ಸುಂದರಿಯರೆಲ್ಲರೂ ಕೂಡ ಅಮಂದಗತಿ ಅಂತಂದ್ರೆ ನಿಧಾನಕ್ಕೆ ಹೋಗದೆ ವೇಗವಾಗಿ ಕುಣ್ಕೊಂಡು ಓಡಿಕೊಂಡು ಸಂತೋಷದಿಂದ ಬಲರಾಮನನ್ನ ಕಾಣಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಶನಿ ಬಲಭದ್ರುನಿ ಶೌರ್ಯ ಸಮುದ್ರುನಿ ಸಂಚಿತ ಪುಣ್ಯುನ ಗಣ್ಯುನಿಂ ಚಂದನ ಘನ ಸಾರ ಪಟೀರ ತುಷಾರ ಸುಧಾರುಚಿಕಾಯು ವಿಧೇಯು ಸುಧಾಶನ ರಿಪುಖಂಡನು ಸನ್ಮಣಿ ಮಂಡನು ಸಾರ ವಿವೇಕು ನ ಶೋಕು ಮಹಾತ್ಮುನಿಂ ಗನಿ ಗೋಪಿಕಲೇಕಯದು ಪ್ರಭು ನಿಟ್ಲ ನಿರುತ್ಕಲಿಕ. ಶನಿ ಈ ರೀತಿಯಾಗಿ ಗೋಪಸುಂದರಿಯರೆಲ್ಲ ವ್ರಜಸುಂದರಿಯರು ಆ ಬಲಭದ್ರನನ್ನ ಕಾಣ್ಲಿಕ್ಕೆ ಅಂತ ಹೋದ ನಂತರ ಆ ಶೌರ್ಯ ಸಮುದ್ರನಾದಂತಹ ಸಂಚಿತ ಪುಣ್ಯನನ್ನ ಅಂತಂದ್ರೆ ಅತ್ಯಂತ ಪುಣ್ಯ ಪುರುಷನನ್ನ, ಅಗಣ್ಯುನಿ ಅಂತಂದ್ರೆ ಅವನ ರೀತಿಯಾದಂತಹ ಗೌರವವಂತರು ಯಾರೂ ಇಲ್ಲ ಅಂತಹವನನ್ನ ಕಂಡರು. ಅವನ ರುಚಿ ಸುಧಾರುಚಿ ಕಾಯು, ಅವನ ಶರೀರ ಕಾಂತಿಗಳೇಗಪ್ಪ ಇತ್ತು ಅಂತಂದ್ರೆ ಚಂದನ, ಘನಸಾರ ಹಾಗೂ ಪಟೀರ, ತುಷಾರ ಅಂತಂದ್ರೆ ಎಲ್ಲವೂ ಬಿಳುಪಾದ ಕಾಂತಿಯಿಂದ ಕೂಡಿದ ಶರೀರ, ಮತ್ತೆ ಚಂದನ, ಘನಸಾರ ಮುಂತಾದಂತಹ ಸುಗಂಧ ದ್ರವ್ಯಗಳನ್ನು ಕೂಡ ಅವನು ಪೂಸಿಕೊಂಡಿದ್ದ. ವಿಧೇಯು ಸುಧಾಶನ ರಿಪುಖಂಡನು ಅಂತಂದ್ರೆ ಸುಧಾಶನರು ಅಂತಂದ್ರೆ ದೇವತೆಗಳ ರಿಪುಗಳು ಅಂತಂದ್ರೆ ರಾಕ್ಷಸರು. ಆ ಬಲರಾಮ ಕೂಡ ರಾಕ್ಷಸ ಸಂಹಾರ ಎಷ್ಟೊಂದು ಜನ ಧೇನುಕಾಸುರ ಮುಂತಾದಂತಹ ರಾಕ್ಷಸರನ್ನ ಕೊಂದಿದ್ದಂತಹ ಆ ಸುಧಾಶನ ರಿಪುಖಂಡನ ಸನ್ಮಣಿ ಮಂಡನು ಅಂದ್ರೆ ಉತ್ತಮವಾದಂತಹ ನಾನಾ ರತ್ನಗಳಿಂದ ಅಲಂಕಾರ ಮಾಡಿಸ್ಕೊಂಡಿದ್ದ. ಸಾರ ವಿವೇಕುನ್ ಅಶೋಕುನ್ ಯಾವುದೇ ಶೋಕರಹಿತನಾಗಿ ವಿವೇಕವಂತನಾಗಿದ್ದಂತಹ ಆ ಮಹಾತ್ಮನನ್ನ ಕಂಡಂತಹ ಗೋಪಿಕೆಯರು ಗೋಪಿಕಲೇಖ ಯದು ಪ್ರಭು ನಿಟ್ಲನಿ ರುತ್ಕಲಿಕನ್. ಅವರಿಗೆ ಆನಂದ ತಟ್ಕೊಳಕ್ಕಾಗ್ತಿಲ್ಲ, ಅವನ್ನ ಕಂಡ ತಕ್ಷಣ ಮಾತಾಡಿಸ್ಬಿಡ್ಬೇಕು. ಹಿಂದಿದ್ದೆಲ್ಲ ನೆನಪಿಸ್ಕೊಂಡು ಬಾ ಬಲಭದ್ರ ನಿನ್ನನ್ನು ಕಂಡವ ಅಂತ ಅಷ್ಟ ಆನಂದದಿಂದ ಕುಣಿದು ಬಂದಿದ್ದಾರೆ. ಈಗ ಮುಂದೆ ಏನು ಮಾತಾಡ್ತಾರೆ ಗೋಪಿಕೆಯರು ಅಂತಕ್ಕಂಥದ್ದನ್ನ ನೋಡೋಣ. ಹಲಧರಣಿ ಸಹೋದರುಂಡು ದಂಚಿತ ಕಂಜ ವಿಲೋಚನುಂಡು ಸಲ್ಲಲಿತ ಪುರಾಂಗನಾ ಜನ ವಿಲಾಸ ವಿಹಾರ
సమగ్ర సౌఖ్యముల్గలిగి సుఖించునే మము నొకానొక వేళనయేని బుద్ధిలోందలంచునో నూతన ప్రియలందార్కొని ఏమియుం ಬಲ್ಕకుంಡುನೋ. ಬಲರಾಮನನ್ನ ಕಂಡಂತಹ ಗೋಪಿಕೆಯರಿಗೆ ತಕ್ಷಣ ಅವನ ಸಹೋದರನಾದ ಶ್ರೀಕೃಷ್ಣ ಪರಮಾತ್ಮನ ನೆನಪಾಯಿತು. ಅವನೊಡನೆ ತಾವು ಕಳೆದಂತ ಆನಂದದ ಕ್ಷಣಗಳನ್ನ ಎಂದಿಗಾದರೂ ಮರೆಯಬಲ್ಲರೆ ಗೋಪಿಕೆಯರು? ಆದ್ದರಿಂದ ಹಲಧರನನ್ನ ಕೇಳ್ತಾ ಇದ್ದಾರೆ, ಹೇ ಹಲಧರ, ನೀ ಸಹೋದರುಂಡು ದಂಚಿತ ಕಂಚ ವಿಲೋಚನುಂಡು. ನಿನ್ನ ಸಹೋದರ ಇದಾನಲ್ಲಪ್ಪ, ಸುಂದರ ಪ್ರಫುಲ್ಲಿತವಾದಂತಹ ತಾವರೆಯಂತೆ ಕಣ್ಣಿರ್ತಕ್ಕಂತಹವನು, ಸಲ್ಲಿತ ಪುರಾಂಗನಾ ಜನ ವಿಲಾಸ ವಿಹಾರ ಸಮಗ್ರ ಸೌಖ್ಯಮುಲ್ಗಲಿಗಿ ಸುಖಿಂಚುನೇ. ಅಲ್ಲಿ ಇವಾಗ ಪಟ್ಟಣದ ಪುರಾಂಗನೆಯರು ಇದಾರಲ್ಲ, ಅವರ ಜೊತೆಯಲ್ಲಿ ವಿಲಾಸ ವಿಹಾರ ಎಲ್ಲ ಮಾಡಿಕೊಂಡು ಆನಂದವಾಗಿ ಸೌಖ್ಯವಾಗಿ ಸುಖವಾಗಿದ್ದಾನಲ್ವಾ. ಮಮು ನೊಕಾನೊಕ ವೇಳನ ಏನಿ ಬುದ್ಧಿಲೋನ್ ತಲಂಚುನೋ. ನಮ್ಮನ್ನ ಒಂದಲ್ಲ ಒಂದು ಸಮಯದಲ್ಲಿ ಅವರ ಜೊತೆಯಲ್ಲಿ ಇದ್ದಾನೆ, ನೂತನ ಪ್ರಿಯೆಯರ ಜೊತೆಯಲ್ಲಿ, ನೂತನ ಪ್ರಿಯಳಂದ ಅರ್ಕೊನಿ, ಆ ನೂತನ ಪ್ರಿಯೆಯರ ಜೊತೆಯಲ್ಲಿ ತಿರುಗಾಡುತ್ತಾ ವಿಹಾರಗಳನ್ನ ಮಾಡುತ್ತಾ ಇರ್ತಾನೆ. ಆ ರೀತಿಯಾಗಿದ್ದವನು ಯಾವುದಾದ್ರೂ ಒಂದು ಕ್ಷಣದಲ್ಲಾದರೂ ನಮ್ಮನ್ನ ನೆನಪಿಸ್ಕೊಳ್ತಾನ? ನಮ್ಮ ಜೊತೆಯಲ್ಲಿ ಅವನು ಕಳೆದಂತ ಆನಂದದ ಕ್ಷಣಗಳನ್ನೇನಾದ್ರೂ ನೆನಪಿಸ್ಕೊಳ್ತಾನೋ, ಅಥವಾ ಏಮಿಯೂ ಬಲ್ಕಕೊಂಡುನೋ, ಅಥವಾ ನಮ್ಮನ್ನ ಕುರಿತು ಏನು ಮಾತೇ ಆಡೋದೇ ಇಲ್ವೋ, ಮರ್ತೇ ಹೋಗ್ಬಿಟ್ಟಿದಾನೋ ಅಂತ ತಮ್ಮಲ್ಲಿ ಇರತಕ್ಕಂತ ಅವನ ವಿರಹದ ಕಿಚ್ಚನ್ನ ಹೊರಗೆ ಹಾಕ್ತಾ ಇದ್ದಾರೆ. ಜನನೀ ಜನಕುಲನನುಜುಲಂದನುಜುಲ ಬಂಧುಬುಲ ಮಿತ್ರ ತತುಲ ವಿಡಿಚೆ ನಿಮ್ಮನ ಮುನನುಂಡು ದಲಂಪಕ ತನು ನಮ್ಮಿನ ಬಾರಿ ಬಿಡು ಬಂದ ಗುಣೇ ಹರಿಕಿನ್. ಹೌದು ಹಲಧರ, ನಿನ್ನ ಸುಂದರನಾದಂತಹ ಸಹೋದರ ಹೊಸ ಹೊಸ ಯುವತಿಯರ ಜೊತೆಯಲ್ಲಿ ವಿಲಾಸವಾಗಿ ವಿಹಾರ ಮಾಡ್ತಾ ನಮ್ಮನ್ನ ಮರ್ತಿರ್ಬಹುದು. ಆದರೆ ಜನನೀ ಜನಕುಲ, ತನ್ನ ತಂದೆ ತಾಯಿಯರಾದ ನಂದಗೋಪ ಯಶೋದೆಯರನ್ನ, ಅನುಜುಲನ್ ಅಣ್ಣ ತಮ್ಮಂತರನ್ನ, ಅನುಜುಲ ಬಂಧುವುಲ ಅಂದ್ರೆ ತಮ್ಮನ ರೀತಿಯಾಗಿ ಕಾಣ್ತಾ ಇದ್ದಂತಹ ಬೇರೆ ಗೋಪಾಲಕರನ್ನ, ಸಹೋದರನಂತೆ ಮಗನಂತೆ ಪ್ರೀತಿಸುತ್ತಿದ್ದಂತಹ ಗೋಪಾಲಕರನ್ನ, ಮಿತ್ರ ತತುಲ ಗುಂಪು ಗುಂಪಾಗಿ ಅವನೊಡನೆ ಒಡನಾಡಿದ ಮಿತ್ರರನ್ನ, ವಿಡಿಚೆ ನೆಮ್ಮನ ಮುನನುಂಡು ದಲಂಪಕ, ಅದ್ ಹೇಗೆ ಎಲ್ಲರನ್ನೂ ನಿರ್ಮೋಹದಿಂದ ಬಿಟ್ಟು ಬಿಟ್ಟು ಹೊರಟೋಗಿದ್ದಾನೆ. ಒಂದು ಬಾರಿಯಾದ್ರೂ ನೆನಪಿಸ್ಕೊಂಡು ಬರೋದು ಬೇಡವಾ? ತಾನು ನಮ್ಮಿನ ಬಾರಿ ಬಿಡುವಂದಗನೆ ಹರಿಕಿನ್, ಆ ಹರಿಯವನು ತನ್ನನ್ನೇ ನಂಬಿ ಅವನಲ್ಲೇ ತಮ್ಮೆಲ್ಲ ಪ್ರೀತಿ ಅಭಿಮಾನ ಆದರಗಳನ್ನ ಇಟ್ಟಿದ್ದಂತಹ ಈ ಗೋಕುಲದವರನ್ನೆಲ್ಲರನ್ನು ಈ ರೀತಿಯಾಗಿ ಬಿಡಬಹುದಾ? ಅವನು ಈ ರೀತಿಯಾಗಿ ಅವನು ಮಾಡಬಹುದಾ? ನಮ್ಮನ್ನ ನೆನಪಿಸ್ಕೊಳ್ಳೋದೇ ಇಲ್ವೇ ಅವನು? ಸಲಲಿತ ಯಾಮುನ ಸೈಕತ ಸ್ಥಳ ಮುಲ నుండి మమ్మే మనియూరడించే విమల బృందావన వీథి మాచుబుకముల్ పుడుకుచునేమని బుజ్జగించేన్ పుష్పవాటికలలోంబొలుచుమా కుచయుగ్మమంటుచునేమని ఆదరించేన్ గాసారముల పొంత గొంగిటమము చేర్చి నయమొప్పనేమని నమ్మంబలికే నన్నియు మరచగాబోలు వెన్నుండాత్మంగోరితాన్ జాయంగానైన వారి విడుచునట్టి కృష్ణుండు తము అరట్టు వెట్టుననక ఏల నమ్మిరి పురసతుల్ బేలలగుచూ. ಆ ಗೋಪಿಕಾ ಸ್ತ್ರೀಯರು ತಮ್ಮ ಜೊತೆ ಕೃಷ್ಣ ಅದೆಷ್ಟು ಸಲುಗೆಯಿಂದ ಇದ್ದ, ಎಷ್ಟು ಆತ್ಮೀಯವಾಗಿ ವ್ಯವಹಾರ ಮಾಡ್ತಾ ಇದ್ದ ಅನ್ನತಕ್ಕಂಥದ್ದನ್ನೆಲ್ಲ ಹೇಳ್ತಾ ಇದ್ದಾನೆ. ಆ ವೆನ್ನುಡು ಅಂತಂತಂದ್ರೆ ಶ್ಯಾಮಸುಂದರ. ಆ ಶ್ಯಾಮಸುಂದರ ಇಲ್ಲಿರ್ಬೇಕಾದ್ರೆ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ವಿಹಾರ ಮಾಡ್ತಾ ಇದ್ದ. ಯಮುನಾ ನದಿಯ ಮರಳ ದಿನ್ನೆಗಳ ಮೇಲೆ ನಮ್ಮನ್ನ ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದ.
ಎಷ್ಟು ಊರಡಿಂಚೆ ಅಂದರೆ ನಮ್ಮನ್ನು ಎಷ್ಟು ಸಮಾಧಾನಗೊಳಿಸ್ತಾ ಇದ್ದ, ನಮ್ಮ ಮನಸ್ಸಿಗೆ ಎಷ್ಟು ಹಿತವಾಗುವ ರೀತಿಯಲ್ಲಿ ಮಾತನಾಡ್ತಾ ಇದ್ದ. ವಿಮಲ ಬೃಂದಾವನ ವೀಥಿ ಮಾಚು ಬುಕಮುಲ್ ಪುಡುಕುಚು ನೇಮನಿ ಬುಜ್ಜಿಗಿಂಚೆ. ಆ ಬೃಂದಾವನದ ಹಾದಿಗಳಲ್ಲಿ ನಮ್ಮ ಕೆನ್ನೆ ಗಿಂಡಿ ಗಲ್ಲ ಗಿಂಡಿ ಎಷ್ಟು ಒಳ್ಳೆಯ ರೀತಿಯಾಗಿ ಮುದ್ದು ಮುಚ್ಚಟೆ ಮಾಡ್ತಾ, ಬುಜ್ಜಗಿಂಚದು ಅಂತಂದ್ರೆ ಮುದ್ದು ಮುಚ್ಚಟೆ ಮಾಡ್ತಕ್ಕಂಥದ್ದು, ನಮ್ಮನ್ನ ಅಷ್ಟು ಚೆನ್ನಾಗಿ ಆದರಿಸ್ತಾ ಇದ್ನಲ್ಲ, ಮುಚ್ಚಟೆ ಮಾಡ್ತಾ ಇದ್ನಲ್ಲ. ವಾಟಿಕలలో ಬೊಲುಚು ಮಾಕುಚ ಯುಗ್ಮ ಮಂಟುಚು ನೇಮನಿ ಆದರಿಂಚೆ. ಎಲ್ಲಾದರೂ ಹೂವಿನ ಉದ್ಯಾನವನಗಳಲ್ಲೋ ತೋಟಗಳಲ್ಲೋ ಲತಾ ಗುಲ್ಮಗಳಲ್ಲೋ ನಾವು ಸಿಕ್ಕಿಬಿಟ್ರೆ ನಮ್ಮನ್ನ ರತಿಕೇಳಿಗೆ ಸೆಳೀತಾ ಇದ್ದ ಅವನು. ಕಾಸಾರ ಮುಲ ಪೊಂತ ಅಂದರೆ ಸರೋವರಗಳ ಬಳಿಯಲ್ಲಿ ಕೌಂಗಿಟ ಮಮು ಚೇರ್ಚಿ ನಮ್ಮನ್ನ ಬರಸೆಳೆದು ಆಲಿಂಗಿಸಿ ರತಿಕೇಳಿಯನ್ನ ನಡೆಸ್ತಾ ಇದ್ನಲ್ಲ. ಎಲ್ಲ ಮರ್ತ್ಬಿಟ್ನ ಅವನು. ಅನ್ನಿಯೂ ಮರಚೆಗಾಬೋಲು, ಎಲ್ಲ ಮರ್ತು ಹೋಗಿದ್ದಾನೆ ಈಗ ಅನ್ಸುತ್ತೆ. ಸ್ವಲ್ಪ ಕೂಡ ಅವನಿಗೆ ಜ್ಞಾಪಕನೇ ಇಲ್ಲ ಅನ್ಸುತ್ತೆ. ಎಷ್ಟು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಆಲಿಂಗಿಸಿ ನಮಗೆ ನಂಬುಗೆ ಹುಟ್ಟುವ ರೀತಿ ಎಷ್ಟು ಮಾತಾಡ್ತಾ ಇದ್ದ, ಅದೆಲ್ಲ ಮರ್ತು ಬಿಟ್ಟಿದ್ದಾನೆ ಅನ್ಸುತ್ತೆ. ಆ ಮುರಳಿ ಮೋಹನ ತನ್ನನ್ನ ಎಷ್ಟು ಪ್ರೇಮಿಸಿದವರನ್ನಾದ್ರೂ ನಿರ್ದಯವಾಗಿ ಈ ರೀತಿಯಾಗಿ ಬಿಟ್ಟು ದುಃಖಕ್ಕೆ ಒಳಪಡಿಸ್ತಾ ಇದ್ದಾನಲ್ಲ. ಇದನ್ನ ಗ್ರಹಿಸದೆ ಆ ನಗರದ ಸುಂದರಿಯರೆಲ್ಲರೂ ಕೂಡ ಎಷ್ಟು ಅಮಾಯಕವಾಗಿ ಅವನ್ನ ನಂಬಿದ್ದಾರಲ್ಲ. ಏಳ ನಂಬಿರಿ ಪುರಸತುಲ್ ಬೇಲಲಗುಚು, ಎಷ್ಟು ಮುಗ್ಧೇರಾಗಿ ಆ ಕೃಷ್ಣನನ್ನ ನಂಬಿದ್ದಾರೆ. ಅವನು ನಮ್ಮನ್ನ ಹೇಗೆ ಇಲ್ಲಿ ನಮ್ಮ ಜೊತೆಯಲ್ಲಿ ಬೃಂದಾವನದಲ್ಲಿ ಎಷ್ಟು ಸಲಿಗೆಯಿಂದ ಇದ್ದ, ಎಷ್ಟು ನಿರ್ದಯನಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋದವನು ಮರ್ತೇ ಬಿಟ್ಟಿದ್ದಾನೆ ಅನ್ನೋದು ಆ ಪುರಸತಿಯರಿಗೆ ತಿಳಿಯದು. ಅವರೇ ಮುಗ್ಧೇರು ಅಂತೆಲ್ಲ, ಅಂದ್ರೆ ತಮ್ಮನ್ನ ಕೃಷ್ಣ ಬಿಟ್ಟು ಹೋಗಿ ಮತ್ತೆ ನೋಡ್ಲಿಕ್ಕೆ ಒಮ್ಮೆ ಕೂಡ ಬರದೇ ಇರತಕ್ಕಂಥದ್ದು ಅವರಿಗೆ ಬಹಳ ದುಃಖವನ್ನ ತಂದಿಟ್ಟಿದೆ ಆ ಗೋಪಿಕೆಯರಿಗೆ. ಅನಿ ಇಬ್ಬಂಗಿ ಸರೋಜಲೋಚನುನಿ ನರ್ಮಾಲಾಪಮುಲ್ ನೌರನ್ನನುಬಂಧುಮುಲ್ ಪರಿರಂಭಣಂಬುಲು ರತಿವ್ಯಾಸಂಗముల్ భావముల్ వినయంబుల్ సరసోక్తులు దలంచి యువ్విళ్ళూరు చిత్తంబులన్ జనితానంగ శరాగ్నిచేత దురవస్థం ಬೊಂದಿ ಶೋಕಿಂಚಿನನ್. ಈ ರೀತಿಯಾಗಿ ಆ ಗೋಪ ಯುವತಿಯರು, ಗೊಲ್ಲ ಯುವತಿಯರು ಆ ಸರೋಜಲೋಚನನಾದಂತಹ ಪದ್ಮನಯನನಾದಂತಹ ಆ ಕೃಷ್ಣನ ನರ್ಮಾಲಾಪಮುಲ್, ಅವನ ಸವಿ ನುಡಿಗಳು, ನವ್ವುಲು, ಮನಸೆಳೆಯುವಂತಹ ಅವನ ನಗೆ, ಅನುಬಂಧುಲ್, ಅವನೊಡನೆ ತಮಗಿದ್ದಂಥ ಅನುಬಂಧ, ಪರಿರಂಭಣಮುಲು, ಒಮ್ಮೆ ಅವನ ಆಲಿಂಗನದಲ್ಲಿ ತೆಕ್ಕೆಯಲ್ಲಿ ಸೇರಿದರೆ ಪ್ರಪಂಚವನ್ನೇ ಮರೆಸುತ್ತಿದ್ದಂತಹ ಅವನ ಆಲಿಂಗನಗಳು, ರತಿವ್ಯಾಸಂಗಮುಲ್, ಅವನು ತಮ್ಮೊಡನೆ ಆಡಿದ ರತಿ ಕ್ರೀಡೆಗಳು, ಭಾವಮುಲ್, ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾ ಇದ್ದ. ನಾವು ಅವನ ಅದೆಷ್ಟು ನಂಬಿ ಪ್ರೀತಿಸ್ತಾ ಇದ್ವಿ. ನಮ್ಮ ಅಂತರಂಗದ ಭಾವವೆಲ್ಲ ಅವನೇ ಆಗಿದ್ದ. ವಿನಯಂಬುಲ್, ಎಷ್ಟು ವಿನಯವಾಗಿರ್ತಾ ಇದ್ದ. ಸರಸೋಕ್ತುಲು ದಲಂಚಿ, ಅವನ ನಡೆ ನುಡಿ ನಗು ಪ್ರೀತಿ ಅಭಿಮಾನ, ಅವನ ರತಿ ಕ್ರೀಡೆ ಯಾವುದನ್ನ ವರ್ಣಿಸೋಣ, ಎಲ್ಲವೂ ಅಷ್ಟು ವಿನಯವಂತವಾಗಿತ್ತು. ಅವನು ನಮ್ಮನ್ನ ಈ ರೀತಿ ಬಿಟ್ಟು ಹೋಗ್ಬೋದು ಅನ್ನೋ ಕಲ್ಪನೆ ಕೂಡ ಬರ್ತಾ ಇರಲಿಲ್ಲ. ಅದನ್ನೆಲ್ಲ ದಲಂಚಿ ನೆನಪಿಸಿಕೊಂಡಂತ ಈ ಗೋಪ ಯುವತಿಯರು ಯುವ್ವಿಳ್ಳೂರು ಚಿತ್ತಂಬುಲನ್, ಮನಸ್ಸಿನಲ್ಲಿ ಅವರಿಗೆ ಆ ಕ್ಷಣದಲ್ಲಿ ಕೃಷ್ಣನನ್ನ ಸೇರಬೇಕು ಅನ್ನೋದಕ್ಕಂತ ಆಸೆ ಹುಟ್ಟುತ್ತಾ ಇದೆ. ಬಾಯಲ್ಲಿ ನೀರು ಬರೋದು ಅಂತೀವಿ, ಏನಾದರೂ ಚೆನ್ನಾಗಿರತಕ್ಕಂಥ ತಿಂಡಿ ಜ್ಞಾಪಿಸ್ಕೊಂಡ್ರೆ ಬಾಯಿ ಊರ್ತು, ಬಾಯಲ್ಲಿ ನೀರು ಉಕ್ತು ಅಂತ ಹೇಳ್ತಿರ್ತೀವಿ. ಹಾಗೆ ಇವರಿಗೆ ಯುವ್ವಿಳ್ಳೂರು ಚಿತ್ತಂಬುಲನ್, ಅವರ ಮನಸ್ಸು ಆಸೆಯಿಂದ ಗರಿಗೆದರಿ ಕುಣಿತಾ ಇದೆ. ಜನಿತ ಅನಂಗ ಶರಾಗ್ನಿಚೇತ ದುರವಸ್ತಂಬೊಂದಿ ಶೋಕಿಂಚಿನನ್, ಜನಿತ ಅನಂಗ ಶರಾಗ್ನಿಚೇತ, ತಕ್ಷಣ ಅವನ ಆ ನರ್ಮಾಲಾಪಗಳು, ಅವನ ಆಲಿಂಗನಗಳು, ಅವನ
ನಡೆ ನುಡಿ ಪ್ರತಿಯೊಂದನ್ನೂ ಜ್ಞಾಪಿಸ್ಕೊಂಡು ಇವರಿಗೆ ಮನಸ್ಸಿನಲ್ಲಿ ಅವನನ್ನು ಸೇರಬೇಕು ಈಗಲೇ ಅನ್ನತಕ್ಕಂಥ ಭಾವ ಹುಟ್ಟಿ ಆ ಜನಿತ ಅನಂಗ ಶರಾಗ್ನಿ ಚೇತ ಆ ಕಾಮದ ಒಂದು ಕಾಮಾಗ್ನಿ ವಿರಹಾಗ್ನಿಯಿಂದ ಬೆಂದಂತಹ ಅವರು ದುರವಸ್ಥೆಯನ್ನು ಹೊಂದಿ ಶೋಕಿಸ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಅಂತ ಬಲಭದ್ರುಂಡು వారల మనంబుల సంతాపంబులు వాయునుపాయంబులకు సరస చతుర వచనంబులన్ కృష్ణుని సందేశంబులు చెప్పి విగత ఖేదలం చేసి ఎచ్చట మాసద్వయంబు నిలిచి వసంత వాసరంబులు గడుపుచుం ಗಾಳಿಂದೀ ತೀರಂಬುನ. ಈ ರೀತಿಯಾದ ಗೋಪಿಕೆಯರ ವಿರಹ ಪ್ರಲಾಪವನ್ನ ಕೇಳಿದಂತಹ ಬಲಭದ್ರ ವಾರಲ ಮನಂಬುಲ ಸಂತಾಪಂಬುಲು ವಾಯುನುಪಾಯಂಬುಲಗು ಅಂದರೆ ಅವರ ಮನಸ್ಸಿನ ವಿರಹದ ಬೇಗೆ ಸಂತಾಪ ಇದೆಲ್ಲವನ್ನು ಶಮನ ಮಾಡುವಂತಹ ಸರಸ ಚತುರ ವಚನಂಬುಲನ್ ಚೆನ್ನಾಗಿ ನಯವಾಗಿ ಸರಸದಿಂದ ಚಾತುರ್ಯದಿಂದ ಅವರೊಡನೆ ಸಂಭಾಷಿಸಿದ ಬಲರಾಮ. ಅವರಿಗೆ ಸ್ವಲ್ಪ ಸಮಾಧಾನ ದೊರಕಿದ ನಂತರ ಕೃಷ್ಣುನಿ ಸಂದೇಶಂಬುಲು ಸೆಪ್ಪಿ ವಿಗತ ಖೇದಲಂಜೇಸಿ, ಕೃಷ್ಣ ತನ್ನೊಡನೆ ಈ ಗೋಪಿಕೆಯರಿಗೆ ಕಳಿಸಿದ್ದಂತಹ ಸಂದೇಶವನ್ನ ಹೇಳಿದ. ಅವರು ಕೊಂಚ ಸಮಾಧಾನ ಆದ ತಕ್ಷಣ ಕೃಷ್ಣನ ಸಂದೇಶ ಹೇಳಿದ. ಅವರಿಗಿದ್ದಂತಹ ದುಃಖವೆಲ್ಲ ತೀರಿತು. ಕೃಷ್ಣನ ಸಂದೇಶದಿಂದ ಸ್ವಲ್ಪ ಸಮಾಧಾನ ಮಾಡಿಕೊಂಡ್ರು ಆ ಗೋಪಿಕೆಯರು. ಅಚ್ಚಟ ಮಾಸದ್ವಯಂಬು ನಿಲಿಚಿ, ಅಲ್ಲೇ ಆ ಗೋಕುಲದಲ್ಲೇ 2 ತಿಂಗಳ ಕಾಲ ಇದ್ದು ಬಿಟ್ಟ. ವಸಂತ ವಾಸರಂಬುಲು ಗಡುಪು ಚುಂಗಾಳಿಂದಿ ತೀರಂಬುನ, ಹಾಯಾಗಿ ಆ ಯಮುನಾ ನದಿಯ ತೀರದಲ್ಲಿ ಆ ವಸಂತ ಋತುವಿನ 2 ತಿಂಗಳನ್ನು ಕೂಡ ನೆಮ್ಮದಿಯಾಗಿ ಗೋಕುಲದಲ್ಲಿ ಕಳೆದ ಬಲಭದ್ರ.